ನೋಡಿ ಗೈಸ್, ಇವತ್ತು ಟಾಪಿಕ್ಕು, ಇವತ್ತು ಕಂಟೆಂಟು ನೋಡಿ. ನಿಮ್ಮ ಯೂಟ್ಯೂಬ್ನಲ್ಲಿ ಏನಾದರೂ ಕಾಪಿ ರೈಟ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ, ಅದು ಯಾಕೆ ಬರುತ್ತೆ, ಆ ಕಾಪಿ ರೈಟ್ ಸ್ಟ್ರೈಕ್ ಬಂದಾಗ ನಾವೇನು ಮಾಡಬೇಕು, ಅದಕ್ಕಿಂತ ಮುಂಚಿತವಾಗಿ ಯೂಟ್ಯೂಬ್ನವರು ಕಾಪಿ ರೈಟ್ ಸ್ಟ್ರೈಕ್ ಬಂದಾಗ ಅವರು ನಿಮಗೇನು ಆ್ಯಕ್ಷನ್ ತಗೊತಾರೆ ನೋಡಿ. ಇವೆಲ್ಲವನ್ನು ಕಂಪ್ಲೀಟಾಗಿ ನಾನು ಇವತ್ತು ಎಕ್ಸ್ಪ್ಲೇನ್ನ ಮಾಡ್ತೀನಿ ಗಾಯ್ಸ್. ನೋಡಿ, ಒಂದು ಗಾಯ್ಸ್, ಈ ಕಾಪಿ ರೈಟ್ ಸ್ಟ್ರೈಕ್ ಯಾಕೆ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಯಾಕೆ ಬರುತ್ತೆ, ಯಾತಕ್ಕೋಸ್ಕರ ಬರುತ್ತೆ, ನೀವೇನು ತಪ್ಪು ಮಾಡಿರ್ತೀರ, ಮತ್ತು ಬಂದಾಗ ಮತ್ತು ನಾವು ಯಾವ ಥರ ಅಲರ್ಟ್ ಆಗಬೇಕು ಅಂತಕ್ಕಂಥ ಒಂದು ಮೂಮೆಂಟ್ಸ್ ನಿಮಗೆ ಭಾಳ ಒಂದು ಸೂಕ್ಷ್ಮವಾಗಿ ಇರಬೇಕಾಗುತ್ತೆ. ಯೂಟ್ಯೂಬ್ನ ಬರೀ ವೀಡಿಯೋ ಅಪ್ಲೋಡ್ ಮಾಡೋದಲ್ಲ, ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮದು ಜವಾಬ್ದಾರಿ ಮುಗೀತು ಅಂತ ಯೂಟ್ಯೂಬ್ನಲ್ಲಿ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಗೈಸ್. ನೋಡಿ, ಒಂದು ತಿಳ್ಕೊಳ್ಳಿ, ನೀವು ಯೂಟ್ಯೂಬ್ ಯೂಸ್ ಮಾಡ್ತೀರಂದರೆ ಪ್ರತಿಯೊಂದೂ ನಿಮಗೆ ಅದರಲ್ಲಿ ಅಲರ್ಟ್ ಬಗ್ಗೆ ನಿಮಗೆ ಎಚ್ಚರ ಇರಬೇಕು ಗಾಯ್ಸ್. ನೋಡಿ, ಒಂದು ತಿಳ್ಕೊಳ್ಳಿ, ಇಲ್ಲಿ ಕಾಪಿ ರೈಟ್ ಸ್ಟ್ರೈಕು ಯಾಕೆ ಬರುತ್ತೆ ಮತ್ತು ಬಂದಾಗ ಅದನ್ನು ನಾವು ಯಾವ ಥರ ಸಾಲ್ವ್ ಮಾಡ್ಕೋಬೇಕು ಒಂದು ಹೇಳ್ತೀನಿ ನೋಡಿ ಗಾಯ್ಸ್. ನೋಡಿ, ಕಾಪಿ ರೈಟ್ ಸ್ಟ್ರೈಕು ಬಂದಾಗ ಏನಾಗುತ್ತೆ ನೋಡಿ. ಕಾಪಿ ರೈಟ್ ಸ್ಟ್ರೈಕ್ ಬಂದಾಗ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವೇನು ವೀಡಿಯೋ ಪೋಸ್ಟ್ ಮಾಡ್ತಿರಲ್ಲ, ನೋಡಿ ಆ ವೀಡಿಯೋ ಪೋಸ್ಟನ್ನು ಏನು ಮಾಡ್ತಾರೆ ಅವರು, ವಿತಿನ್ 10 ಸೆಕೆಂಡ್ಸಲ್ಲಿ ಏನಾಗುತ್ತೆ, ಕಾಪಿ ರೈಟ್ ಇದ್ದರೆ ಅದು ಆ ವೀಡಿಯೋನ ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡ್ತಾರೆ ಮತ್ತು ಆ ವೀಡಿಯೋನ ಅದು ಶೋ ಆಗೋಲ್ಲ, ಅದು ಯಾರಿಗೂ ಕೂಡ ಪ್ಲೇ ಆಗೋಲ್ಲ ಒಂದು. ಮತ್ತು ಅದರ ಜೊತೆಗೆ ಗಾಯ್ಸ್ ಪ್ಲೇ ಆಗೋಲ್ಲ ಮತ್ತು ಕಂಪ್ಲೀಟ್ ಅದನ್ನು ಬ್ಲಾಕ್ ಮಾಡ್ತಾರೆ. ನೋಡಿ, ಇದು ಆ ವಿಡಿಯೋ ಬಂದಿರತಕ್ಕಂಥ ಒಂದು ಯೂಟ್ಯೂಬು ಒಂದು ಏನು ವಿಡಿಯೋ ಇದೆಯಲ್ಲ, ಕಾಪಿ ರೈಟ್ ಬಂದಿರತಕ್ಕಂಥ ಒಂದು ಕಾಪಿ ರೈಟ್ ಸ್ಟ್ರೈಕ್ ಬಂದಿರತಕ್ಕಂಥ ವಿಡಿಯೋ ಇದೆಯಲ್ಲ, ಅದೇನಾದರೂ ಅದೇ ಥರ ಇದ್ದರೆ ಅದನ್ನು ನೀವು ಕಾಪಿ ರೈಟ್ ಸ್ಟ್ರೈಕ್ ಬಂದಿದೆಯಾ ಅಂತೇಳಿ ಆ ವಿಡಿಯೋವನ್ನು ಡಿಲೀಟ್ ಮಾಡಿದರೆ, ಆ ವಿಡಿಯೋ ನೀವು ಡಿಲೀಟ್ ಮಾಡಿದರೂ ಕೂಡ ಅದು ಯೂಟ್ಯೂಬ್ ಬಿಟ್ಟು ಅದು ಹೋಗೋದಿಲ್ಲ, ಅದು ಅಲ್ಲೇ ಸೇವ್ ಆಗಿರುತ್ತೆ ಗಾಯ್ಸ್. ಇದನ್ನು ನೆನಪಿಟ್ಕೊಳ್ಳಿ. ನೀವು ಕಾಪಿ ರೈಟ್ ಸ್ಟ್ರೈಕ್ ಬಂದ ತಕ್ಷಣ ಆ ವಿಡಿಯೋ ಡಿಲೀಟ್ ಮಾಡಿದರೆ ಅದು ಕಂಪ್ಲೀಟಾಗಿ ಡಿಲೀಷನ್ ಆಗೋಲ್ಲ ಯೂಟ್ಯೂಬ್ನಲ್ಲಿ. ಇದೊಂದು ರಿಮೆಂಬರ್ ವಿತ್ ದಿಸ್ ಪಾಯಿಂಟ್ ಒಂದು. ನೆಕ್ಸ್ಟ್ ಇನ್ನೊಂದು ಏನಂದರೆ ನೋಡಿ, ಕಾಪಿ ರೈಟ್ ಸ್ಟ್ರೈಕ್ ಬಂದಾಗ ನೋಡಿ ಏನು ಮಾಡಬೇಕಂದ್ರೆ, ನೋಡಿ ಕಾಪಿ ರೈಟ್ ಸ್ಟ್ರೈಕು ಅದು ಎಷ್ಟು ಸರಿ ಬರುತ್ತೆ, ಎಷ್ಟು ಬರುತ್ತೆ ಅದು ನಮಗೆ ನೋಡಿ. ಕೆಲವೊಂದು ಸರಿ ನಮಗೆ ಗೊತ್ತಾಗುತ್ತೆ, ನಿಮಗೆ ಅದು ನೋಟಿಫಿಕೇಷನ್ ವೈಟ್ ಸ್ಟುಡಿಯೋದಲ್ಲಿ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ನೋಡಿ, ದಿಸ್ ವಿಡಿಯೋ ಕಾಪಿ ರೈಟ್ ಸ್ಟ್ರೈಕ್ ವಿಡಿಯೋ ಅಂತ ಹೇಳಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ. ನೋಡಿ ಎಷ್ಟು ಟೈಮ್ ಬಂದರೆ ನಿಮಗೆ ಎಫೆಕ್ಟ್ ಆಗೋಲ್ಲ ನೋಡಿ. ಆ್ಯಕ್ಚುಲಿ ಕಾಪಿ ರೈಟ್ ಸ್ಟ್ರೈಕ್ ಬರಲೇಬಾರ್ದು, ಬಟ್ ಬಂದಾಗ ಅದು ಏನು ರೀಸಾಲ್ವ್ ಮಾಡ್ಬೇಕಂತ ನಾನು ಹೇಳ್ತೀನಿ ನೋಡಿ. ಕಾಪಿ ರೈಟ್ ಸ್ಟ್ರೈಕ್ ಬಂದಾಗ ನೀವು ಒನ್ ಟೈಮ್ ಬಂದರೆ ನಿಮಗೇನಾಗುತ್ತೆ, 90 ಡೇಸ್ ಒಳಗಡೆ ನೋಡಿ ಸ್ಕೂಲ್ ಡೇ ಆಫ್ ದಿ ಯೂಟ್ಯೂಬ್ ಅಂತ ಇರುತ್ತೆ. ನೋಡಿ, ಅಂದರೆ ಏನಪ್ಪ ಅಂದರೆ 90 ಡೇಸ್ ಒಳಗಡೆ ನೀವು ಯೂಟ್ಯೂಬ್ ಒಳಗಡೆ ಅದನ್ನು ನೀವು ಕಾಪಿ ರೈಟ್ ಸ್ಟ್ರೈಕನ್ನು ನೀವು ರಿಸಾಲ್ವ್ ಮಾಡ್ಕೋಬೇಕು. ಅವರು ಕೆಲವೊಂದು ಕ್ವಶನ್ಗಳನ್ನು ಕೇಳ್ತಾರೆ ನಿಮಗೆ, ಕೆಲವೊಂದು ಟಿಕ್ ಮಾರ್ಕ್ ಥರ ಕ್ವಶನ್ಗಳು ಕೂಡ ಒಂದು 7 ಇರ್ತವೆ. ಅದನ್ನು ನೀವು ಅಲ್ಲೇನೇನು ಕೇಳ್ತಾರೆ ಅದನ್ನು ರಿಸಾಲ್ವ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ಡಿಲೀಷನ್ ಆಗುತ್ತೆ ಒಂದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನೋಡಿ, ಒನ್ ಸ್ಟ್ರೈಕ್ ಬಂದರೆ ಓಕೆ ನೋಡಿ. ಅಕಸ್ಮಾತಾಗಿ ಏನಾದರೂ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ನೋಡಿ ಮೋರ್ ದೆನ್ 4 ಏನಾದರೂ ಕಾಪಿ ರೈಟ್ ಸ್ಟ್ರೈಕ್ ಬಂದರೆ ಸೀರಿಯಸ್ಸಾಗಿ ಹೇಳ್ತೀನಿ ನೋಡಿ ಗಾಯ್ಸ್. ನೋಡಿ, ಕಂಪ್ಲೀಟಾಗಿ ನಿಮ್ಮ ಯೂಟ್ಯೂಬ್ ಡಿಲೀಷನ್ ಆಗ್ತಕ್ಕಂಥ ಮೂಮೆಂಟ್ ಇರುತ್ತೆ. ಕಂಪ್ಲೀಟ್ ಯುವರ್ ಯೂಟ್ಯೂಬ್ ಡಿಲೀಷನ್ ಇನ್ ಯುವರ್ ಅಕೌಂಟ್ ನೋಡಿ. ಕಂಪ್ಲೀಟ್ ನೋಡಿ, 1 ಆದರೆ ನಿಮಗೆ ಏನೋ ಒಂದು ರಿಸಾಲ್ವ್ ಮಾಡ್ಕೊಂಡು ನೋಡಿ, 3 or 4 ಬಂದುಬಿಟ್ರೆ ನಿಮ್ಮ ಯೂಟ್ಯೂಬ್ ಅಕೌಂಟು ಡಿಲೀಟ್ ಆಗ್ತಕ್ಕಂಥ ಮೂಮೆಂಟು ಮೋರ್ ಇರೋದು, ಅದ್ರಾಗ ಡೌಟೇ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ಕಾಪಿ ರೈಟ್ ಸ್ಟ್ರೈಕ್ ಬಂದಾಗ ಮತ್ತು ಯಾವ ಥರ ನಾವು ರೀಸಾಲ್ವ್ ಮಾಡ್ಕೋಬೇಕು ನೋಡಿ. ಇದೊಂದು ಇಂಪಾರ್ಟೆಂಟ್ ವಿಚಾರ ನೋಡಿ. ಕಾಪಿ ರೈಟ್ ಸ್ಟ್ರೈಕ್ ಬಂದಾಗ ನೀವೇನು ಮಾಡ್ಬೇಕಂದ್ರೆ, ಸ್ಕೂಲ್ ಆ್ಯಂಡ್ ವೆಯ್ಟ್ ದ ಕ್ವಶನ್ಸ್ ಅಂತ ಇರುತ್ತದೆ. ಅಂದರೆ ಕಾಪಿ ರೈಟಲ್ಲಿ 90 ಡೇಸ್ ಒಳಗಡೆ ನೀವು ಅಲ್ಲಿ ಒಂದು ಕ್ವಶನ್ಗಳನ್ನು ಕೇಳ್ತಾರೆ. ಆ ಕ್ವಶನ್ಗಳ ಮುಖಾಂತರ ನೀವು ಸಾಲ್ವ್ ಮಾಡಿದರೆ ನಿಮ್ಮ 90 ಡೇಸ್ ಒಳಗಡೆ ನಿಮ್ಮ ಚಾನಲಲ್ಲಿ ಅದು ರಿಮೂವ್ ಆಗುತ್ತೆ ಮತ್ತು ನಿಮಗೆ ನೆಕ್ಸ್ಟ್ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಓಕೆ.
ಮತ್ತು ಇನ್ನೊಂದು ನೋಡಿ, ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಯಾವ ವೀಡಿಯೋ ಕಾಪಿರೈಟ್ ಸ್ಟ್ರೈಕ್ ಬಂದಿರುತ್ತೆ ನೋಡಿ, ಆ ವಿಡಿಯೋ ನಿಮಗೆ ಅಲ್ಲಿ ಬಂದಿರುತ್ತೆ. ನಿಮಗೇನು ಬಂದಿರುತ್ತೆ, ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ ನೋಟಿಫಿಕೇಷನ್ ಬಂದಿರುತ್ತೆ, ಮತ್ತು ನಿಮ್ಮ ಇಮೇಲಿಗೆ ಕೂಡ ಹೋಗುತ್ತೆ, ಅದು ಜಿಮೇಲಿಗೆ ಹೋಗುತ್ತೆ. ದಿಸ್ ವಿಡಿಯೋ ಕಾಪಿರೈಟ್ ವಿಡಿಯೋ ಅಂತಲೂ ಕೂಡ ನಿಮಗೊಂದು ನೋಟಿಫಿಕೇಷನ್ ಜಿಮೇಲಿಗೂ ಹೋಗುತ್ತೆ, ವೈ ಟಿ ಸ್ಟುಡಿಯೋ ಕೂಡ ಬರುತ್ತೆ. ನೋಡಿ, ಜಿಮೇಲಾಗಿ ಹೋದಾಗ ಅಲ್ಲಿ ಪ್ರತಿಯೊಂದೂ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಇರುತ್ತಲ್ಲ, ಕಾಪಿರೈಟ್ ಸ್ಟ್ರೈಕು ಪ್ರತಿಯೊಂದೂ ಇನ್ಫಾರ್ಮೇಷನ್ ಅಲ್ಲಿ ಕೊಟ್ಟಿರ್ತಾನೆ. ನೋಡಿ, ಯಾವ ವಿಡಿಯೋದಿಂದ ನೋಡಿ ಅಂದರೆ ಆ ವಿಡಿಯೋದ ಓನರ್ ಯಾರು, ಯಾವ ಕಂಟೆಂಟ್ ಮೇಲೆ ಬಂದಿದೆ ನೋಡಿ, ಪ್ರತಿಯೊಂದು ಅವರ ನೇಮು, ಅವರ ಅಡ್ರೆಸ್ಸು ಎಲ್ಲ ಕೂಡ ಜಿಮೇಲಿಗೆ ತೋರಿಸ್ತಾ ಇರುತ್ತೆ. ನೀವೇನು ಮಾಡಬೇಕು, ಅವರನ್ನು ನೋಡಿ, ನೀವು ರೀಸೇಲ್ ಮಾಡ್ಬೇಕಂದ್ರೆ ಅವರ ಜೊತೆ ನೀವು ಕಮ್ಯುನಿಕೇಷನ್ ಮಾಡಿ, ಅವ್ರು ಏನಾದರೂ ಒಂದು ವೇಳೆ ಇಲ್ಲ ಸರ್ ನಮ್ದು ಹಿಂಗೆ ಕಾಪಿರೈಟ್ ಬಂದಿದೆ, ದಯವಿಟ್ಟು ಅದನ್ನು ದಯವಿಟ್ಟು ಏನಾದರೂ ಮಾಡಿ ರಿಮೂವ್ ಮಾಡಿ ಅಂತ ಕೇಳಿದರೆ, ಕೆಲವೊಂದು ಸರಿ ಅವರು ಒಪ್ಪಬೋದು, ಎಸ್ ಅನ್ಬೋದು, ಕೆಲವೊಂದು ಸರಿ ಅವ್ರು ಒಪ್ಪದೇ ಇರ್ಬೋದು. ನೋಡಿ, ಡಿಪೆಂಡ್ ಅಪಾನ್ ಕಾಪಿರೈಟ್ ಸ್ಟ್ರೈಕ್ ವೀಡಿಯೋ ಬಂದಿರ್ತಾವಲ್ಲ ಅವ್ರ ಮೇಲೆ ಹೋಗುತ್ತದೆ. ನೀವು ಯಾರು ತಗೊಂಡು ವೀಡಿಯೋ ಕಾಪಿರೈಟ್ ಮಾಡಿ ಹಾಕಿರ್ತೀರಲ್ಲ, ನೀವು ಅವ್ರನ್ನೇ ಕೇಳಬೇಕಾಗುತ್ತೆ. ಯಾಕಂದರೆ ಅವರೇ ಅದಕ್ಕೆ ಇಂಪಾರ್ಟೆಂಟು. ಅವರೇನಾದರೂ ನೀವು ಮೈಟ್ ಮಾಡಲಿಲ್ಲ, ಒಪ್ಪಲಿಲ್ಲ ಅಂದರೆ ನಿಮ್ಮದು ಕತೆ ಗೋವಿಂದ. ಅದಕ್ಕೆ ಹೇಳ್ತಾ ಇರೋದು, ಯಾರದೇ ಆಗಿರಲಿ ಬೇರೆ ವೀಡಿಯೋಗಳನ್ನು ತಗೊಂಡು ಹಾಕೋದ್ರಿಂದ ಇಲ್ಲಿ ಯೂಟ್ಯೂಬ್ನಲ್ಲಿ ವರ್ಕೌಟ್ ಆಗೋಲ್ಲ. ಓನ್ ಎಕ್ಸ್ಪೆರಿಮೆಂಟ್ ಇರಬೇಕು, ನಿಮ್ಮದೇ ಆಗಿರ್ತಕ್ಕಂಥ ಓನ್ ವೀಡಿಯೋಸ್ ಇರಬೇಕಂತ ನಾನು ಹೇಳ್ತೀನಿ. ಇಲ್ಲಿ ಸಾಕಷ್ಟು ಸರಿ ನಿಮಗೆ ಹೇಳಿದ್ದೀನಿ. ನೋಡಿ, ಅವ್ರು ಏನಾದರೂ ಏನಾದರೂ ಎಲ್ಪ್ ಮಾಡಿದರೆ, ಸರ್ ಹಿಂಗೆ ಈ ಥರ ಕಾಪಿರೈಟ್ ಬಂದುಬಿಟ್ಟಿದೆ, ನಿಮ್ಮ ಹೆಸರು ತೋರಿಸ್ತಾ ಇದೆ, ಹಿಂಗೆ ಅಂತ ಏನಾದರೂ ಅವರೇನಾದ್ರು ನಿಮಗೇನೋ ಎಲ್ಪ್ ಮಾಡಿದರೆ ಅಥವಾ ನಿಮಗೇನಾದರೂ ಸ್ವಲ್ಪ ಕಾಂಪ್ರಮೈಸ್ ಆದರೆ ಓಕೆ, ಅದು ವಿತಿನ್ 1 or 2 ಡೇ ಒಳಗಡೆ ಅದು ಹೋಗ್ಬಿಡುತ್ತೆ. ನಿಮಗೆ ಕಾಪಿರೈಟ್ ಏನಾಗುತ್ತೆ, ಅದು ಕಾಪಿರೈಟ್ ಅದು ಹೋಗುತ್ತೆ. ಇಲ್ಲ ಅಂದರೆ ಅದು ಭಾಳ ನಿಮಗೆ ಸಮಸ್ಯೆ ಆಗುತ್ತೆ, ಅವರೇನಾದರೂ ನಿಮಗೆ ಒಪ್ಪಲಿಲ್ಲ ಅಂತ ನೋಡಿ. ಅದರ ಜೊತೆಗೆ ಗಾಯ್ಸ್, ಮತ್ತು ಇಲ್ಲಿ ಇನ್ನೊಂದು ನೋಡಿ, ಇದು ನೋಡಿ, ಪದೇ ನೀವು ಕಾಪಿರೈಟ್ ಬಂದ್ರಂತೂ ನೀವು 90 ಡೇಸ್ ಒಳಗಡೆ ನೀವು ಅಲ್ಲಿ ಕ್ವಶನ್ಗಳು ಯೂಟ್ಯೂಬ್ನಲ್ಲಿ ಒಂದು ಆಪ್ಷನ್ಸ್ ಇದೆ, ಅಲ್ಲಿ ಕೇಳ್ತಾರೆ. ಅವಕ್ಕೆಲ್ಲ ನೀವು ಟಿಕ್ ಮಾರ್ಕ್ ಮಾಡ್ಕೊಂತ ಹೋದರೆ ನಿಮಗೆ ಒಂದು ಸೊಲ್ಯೂಷನ್ ಆಗುತ್ತೆ. ನೀವು ಹಂಗೆ ಬಿಟ್ಟರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಡಿರೆಕ್ಟ್ ಆಗ್ತಕ್ಕಂಥ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ಗಾಯ್ಸ್. ನೋಡಿ, ದಯವಿಟ್ಟು ಅದಕ್ಕೋಸ್ಕರ ಇನ್ನೊಂದು ಹೇಳ್ತೀನಿ ನಿಮಗೆ, ಕೆಲವೊಂದು ಸರಿ ಏನಾಗುತ್ತೆ, ಕೆಲವೊಂದು ಸರಿ ನೋಡಿ ಯೂಟ್ಯೂಬ್ನಲ್ಲಿ ಏನಾಗುತ್ತೆ, ಕೆಲವೊಂದು ಸರಿ ಯೂಟ್ಯೂಬ್ನಲ್ಲಿ ನಿಮ್ಮ ತಪ್ಪು ಇಲ್ಲ ಅಂದ್ರೂ ಕೂಡ ಕೆಲವೊಂದು ಸರಿ ಬಂದುಬಿಡ್ತವೆ, ಏನೇನೋ ಸುಮ್ಮನೆ ಏನೇನೋ ಸ್ಟ್ರೈಕ್ಗಳು ನಿಮಗೆ ಬಂದುಬಿಡ್ತವೆ. ನೋಡಿ, ಕೆಲವೊಂದು ಸರಿ ನಿಮ್ಮ ತಪ್ಪಿಲ್ಲ ಅಂದ್ರೂ ನೀವೇನು ಮಾಡಬೇಕು, ನೀವು ಯೂಟ್ಯೂಬರಿಗೆ ನೀವು ಒಂದು ಸಜೆಷನ್ಸ್, ಒಂದು ಫೀಡ್ಬ್ಯಾಕ್ ಕಳಿಸ್ಬೇಕು. ಸರ್, ನಂದು ಏನೂ ತಪ್ಪಿಲ್ಲ, ನಂದು ಕರೆಕ್ಟಾಗಿದೆ ಅಂತೇಳಿ ನೀವೊಂದು ಜಿಮೇಲ್ ಮುಖಾಂತರ, ಅದು ಒಂದು ಇಮೇಲ್ ಮುಖಾಂತರ ನೀವು ಅದನ್ನು ಡಿಸ್ಕಷನ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ದು ತಪ್ಪಿಲ್ಲ ಅಂದರೆ ಅವರು ಏನಾದರೂ ಮಾಡಿ ಕರೆಕ್ಟ್ ಮಾಡ್ತಾರೆ. ಕೆಲವೊಂದು ಸರಿ ಬರ್ತಾ ಇರುತ್ತೆ ನೋಟಿಫಿಕೇಷನ್. ಬಟ್ ಒಂದು ಹೇಳ್ತೀನಿ ಕೇಳಿ ಗಾಯ್ಸ್, ಯಾವುದೇ ಥರ ಒಂದು ಸರಿ ಬಂದರೆ ಕಾಪಿರೈಟ್ ಸ್ಟ್ರೈಕು ಓಕೆ, ಬಟ್ ಒಂದು ಸರಿ ಬಂದ್ರೂ ಅದು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಪದೇ 3 or 4 ಟೈಮ್ಸ್ ಕಾಪಿರೈಟ್ ಸ್ಟ್ರೈಕ್ ನಿಮ್ಮ ಒಂದು ಯಾವುದು ವೈ ಟಿ ಸ್ಟುಡಿಯೋ ಡ್ಯಾಶ್ ಬೋರ್ಡ್ನಲ್ಲಿ ನಿಮ್ಮದು ತೋರಿಸ್ತಾ ಇದೆ ಅಂದರೆ ಪಕ್ಕ ಹೇಳ್ತೀನಿ, ನಿಮ್ಮದು ಕಾಪಿರೈಟ್ ಸ್ಟ್ರೈಕು ಬಂದರೆ ನಿಮ್ಮ ಯೂಟ್ಯೂಬ್ ಡಿಲೀಷನ್ ಆಗ್ತಕ್ಕಂಥ ಚಾನ್ಸಸ್ಸು 90% ಇರುತ್ತೆ. ದಯವಿಟ್ಟು ಹೇಳ್ತೀನಿ ಕೇಳಿ, ಆದಷ್ಟು ಹೇಳ್ತೀನಿ, ಬೇರೆಯವರನ್ನು ವೀಡಿಯೋಗಳು ದಯವಿಟ್ಟು ಕಾಪಿ ಮಾಡಿ ಬೇರೆ ವೀಡಿಯೋಗಳು ತಂದು ನಿಮ್ಮ ವೀಡಿಯೋಗಳು ನಿಮ್ಮ ಯೂಟ್ಯೂಬ್ನಲ್ಲಿ ಹಾಕ್ಕೊಳ್ಳೋದ್ರಿಂದ ಭಾಳ ಸಮಸ್ಯೆ ಆಗುತ್ತೆ. ಮತ್ತು ಅದಕ್ಕೆ ನೀವೇ ಫೇಸ್ ಮಾಡಬೇಕಾಗುತ್ತೆ. ನೋಡಿ, ಸಾಕಷ್ಟು ಎಫರ್ಟ್ ಹಾಕಿರ್ತೀರ, ಸಾಕಷ್ಟು ವೀಡಿಯೋಗಳನ್ನು ಮಾಡಿರ್ತೀರ, ಸಾಕಷ್ಟು ನಿಮ್ಮದು ಕೂಡ ಕೆಲವೊಂದು ಓನ್ ವೀಡಿಯೋ ಇರ್ತವೆ. ಹಂಗಾಗ್ಬಿಟ್ಟು ದಯವಿಟ್ಟು ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೋಬೇಡಿ. ನೋಡಿ, ಈ ಥರ ನಾನು ಹೇಳೋಕ್ಕೆ ಬಯಸ್ತೀನಿ. ಒಂದು ಹೇಳಿದ್ನಲ್ಲ, ಒನ್ ಟೈಮ್ ಏನಾದರೂ ಕಾಪಿರೈಟ್ ಸ್ಟ್ರೈಕ್ ಬಂದರೆ ನೀವು ಅಲ್ಲಿ 90 ಡೇಸ್ ಆಫ್ ದಿ ಸ್ಕೂಲ್ ಅಂತ ಇರುತ್ತೆ. ಅಂದರೆ ಏನಪ್ಪ ಅಂದರೆ ಅಲ್ಲಿ ಒಂದು ಯೂಟ್ಯೂಬ್ನಲ್ಲಿ ಒಂದು ಆಪ್ಷನ್ಸ್ ಇದೆ, ಅದೇ ಒಂದು ಸಪ್ರೇಟ್ ಒಂದು ಫಾರ್ಮೆಟ್ ಥರ ಬರುತ್ತೆ. ಅಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ, ಆ ಕ್ವಶನ್ಗೆ ತಕ್ಕಂತೆ ನೀವು ಟಿಕ್ ಮಾರ್ಕ್ ಮಾಡ್ಕೊಂತ ಹೋದರೆ ನಿಮ್ಮದು ಫಸ್ಟ್ ಟೈಮು ನೀವು ಕಾಪಿರೈಟ್ ಸ್ಟ್ರೈಕ್ ಬಂದರೆ ಅದು ನಿಮಗೆ ರಿಮೂವ್ ಆಗುತ್ತೆ. ಅಥವಾ ಇನ್ನೂ ಬೇಗ ರಿಮೂವ್ ಆಗಬೇಕಂದ್ರೆ ಯಾರ ಕಡೆಯಿಂದ ಕಾಪಿರೈಟ್ ಸ್ಟ್ರೈಕ್ ಬಂದಿರುತ್ತೋ ನಿಮ್ಮ ವೀಡಿಯೋ, ನೀವು ಅಂತ ನೋಡಿ, ನಿಮಗೆ ಬಂದಿರುತ್ತೆ ಜಿಮೇಲು, ಅವ್ರ ಹೆಸರು, ಅವರೆಲ್ಲ ಕಾಪಿರೈಟ್ ಸ್ಟ್ರೈಕ್ ಬಂದಿರೋದು ಜಿಮೇಲ್, ಅವ್ರ ಹೆಸರು ಎಲ್ಲ ಬಂದಿರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಸ್ವಲ್ಪ ಕಾಂಪ್ರಮೈಸು ಅಥವಾ ನೀವು ಏನಾದರೂ ಅವ್ರಿಗೆ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರ ಕಾಪಿರೈಟನ್ನು ರಿಮೂವ್ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಅವ್ರಿಗೂ ಇರುತ್ತೆ, ಅವರು ತೆಗಿಬೋದು. ಇಲ್ಲ ಅವ್ರು ಮಾತು ಕೇಳ್ತಿಲ್ಲ ಅಂದರೆ ನಿಮ್ಮದು ಗೋವಿಂದ ಕತೆ. ಮತ್ತು ನೀವೇನು ಮಾಡಬೇಕಾಗುತ್ತೆ, ಬೇರೆ ಒಂದು ಸಮಸ್ಯೆಗಳನ್ನು ನೀವು ಸಾಲ್ವ್ ಮಾಡ್ಕೊತೀರ, ಅಥವಾ ನೀವು ಅಲ್ಲಿ ಹೋಗಿ ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ಕ್ವಶನ್ಸ್ಗಳಿಗೆ ನೀವು ಸಾಲ್ವ್ ಮಾಡಿ
ನೀವು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗುತ್ತೆ. ನೋಡಿ ಸಾಕಷ್ಟಿದೆ ಗಾಯ್ಸ್, ಈ ಥರ ನೀವು ಮಾಡಬೇಕಾಗುತ್ತೆ. ನೋಡಿ ದಯವಿಟ್ಟು ಕಾಪಿರೈಟ್ ಸ್ಟ್ರೈಕ್ ಬರೋಂಗೆ ಮಾಡ್ಕೋಬೇಡಿ ಯೂಟ್ಯೂಬ್ನಲ್ಲಿ. ಆದಷ್ಟು ಓನ್ ಪೇಸು, ಓನು ಟಾಕಿಂಗು, ಓನ್ ಸ್ಟೈಲು, ಓನ್ ಇವರ ಕಂಟೆಂಟು ಮಾಡೋದ್ರಿಂದ ಆದಷ್ಟು ನಿಮಗೆ ನೋಡಿ ಕಾಪಿರೈಟ್ ಸ್ಟ್ರೈಕ್ ಬರೋಕ್ಕೆ ಆಗಲ್ಲ. ಬಟ್ ಅವ್ನು ಬಿಟ್ಟು ನೀವು ಯೂಟ್ಯೂಬಿಗೆ ಏನಾದರೂ ಆಪೋಸಿಟ್ ಡೈರೆಕ್ಷನ್ ಹೋಗ್ತಂದರೆ ನಿಮ್ಮದು 100% ಹೇಳ್ತೀನಿ, ನಿಮ್ಮ ಯೂಟ್ಯೂಬು ಚಾನಲ್ ಡಿಲೀಷನ್ ಆಗುತ್ತೆ, ಅದರ ಡೌಟೇ ಇಲ್ಲ. ಈ ಥರ ಹೇಳಿದ್ದೀನಿ, ಸ್ವಲ್ಪ ಅಲರ್ಟಾಗಿ. ಒನ್ ಟೈಮ್ ಬಂದರೆ ನೀವು ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. 90 ಡೇಸ್ ಒಳಗಡೆ ಒಂದು ಟೈಮ್ ಕೊಡ್ತಾರೆ, ಸಬ್ಮಿಟ್ ಮಾಡಬೇಕು. ಪದೇ ಕಾಪಿರೈಟ್ ಸ್ಟ್ರೈಕ್ ಬಂದರೆ ನಿಮ್ಮ ಅಕೌಂಟು ಡಿಲೀಷನ್ ಆಗುತ್ತೆ. ಆದಷ್ಟು ಎಚ್ಚರದಿಂದ ಇರ್ರಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಆದಷ್ಟು ನೀವು ಅದೇ ರೀಸಾಲ್ವ್ ಏನಂದರೆ ರೀಸಾಲ್ವ್ ಏನು ಮಾಡಬೇಕಪ್ಪ ಅಂದರೆ ನೀವು ಆದಷ್ಟು ಅಲ್ಲಿ ಕ್ವಶನ್ಗಳನ್ನು ನೀವು ಆನ್ಸರ್ ಮಾಡಿಬಿಟ್ಟು ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. 90 ಡೇಸ್ ಒಳಗಡೆ ಸಬ್ಮಿಟ್ ಮಾಡಬೇಕು, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ ಗಾಯ್ಸ್. ಓಕೆ ಗಾಯ್ಸ್, ಮತ್ತು ಮುಂದಿನ ಕಂಟೆಂಟಿಗಾಗಿ ಮತ್ತೆ ಬರ್ತೀನಿ. ಯಾವುದೇ ಥರ ಈ ಕಾಪಿರೈಟ್ ಸ್ಟ್ರೈಕ್ ಬರೋದಂಗೆ ಮಾಡ್ಕೊಳ್ಳಿ. ಈ ಥರ ಕೆಲವೊಂದು ಸೊಲ್ಯೂಷನ್ ಕೂಡ ಹೇಳಿದ್ದೀನಿ, ಯಾವ ಥರ ಏನು ಅಂತಲೂ ಕೂಡ ಹೇಳಿದ್ದೀನಿ. ಬಟ್ ಕಾಪಿರೈಟ್ ಸ್ಟ್ರೈಕ್ ಬಂದಾಗ ಕೆಲವೊಬ್ಬರು ನಿಮಗೆ ಸಪೋರ್ಟ್ ಮಾಡಲ್ಲ, ಕೆಲವೊಬ್ಬರು ಮಾಡ್ತಾರೆ. ಬಟ್ ಪದೇ ಮಾಡೋಕ್ಕೆ ಹೋಗಬೇಡಿ ಕಾಪಿರೈಟ್ ಸ್ಟ್ರೈಕನ್ನು. ಮತ್ತು ನೋಡಿ ಸ್ಮಾಲು ಏನಾದರೂ ನಿಮಗೆ ವಾರ್ನಿಂಗ್ಸ್ ಬಂದರೆ ಅದು ಯೂಟ್ಯೂಬು ನಿಮಗೆ ಹೆಲ್ಪ್ ಮಾಡುತ್ತೆ. ಬಟ್ ಮೋರ್ ಬಿಗ್ ದೆನ್ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ಅಕೌಂಟ್ ಡಿಲೀಷನ್ ಆಗ್ತಕ್ಕಂಥ ಮೂಮೆಂಟು 90% ಇರುತ್ತೆ. ಓಕೆ ಗಾಯ್ಸ್, ನೆಕ್ಸ್ಟ್ ಮುಂದಿನ ಒಂದು ವೀಡಿಯೋಕ್ಕಾಗಿ ಮತ್ತು ಒಂದು ಕಂಟೆಂಟ್ ತರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.